ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಬಂದಿಳಿದಾಯ್ತು. ಅವರನ್ನ ನಮ್ಮ ನರೇಂದ್ರ ಮೋದಿ ಅವರು ಪ್ರೀತಿಯಿಂದ ಅಪ್ಪಿಕೊಂಡು ಸ್ವಾಗತಿಸಿದ್ದು ಆಯ್ತು. ಹಾಗೆ ಪ್ರೀತಿಯಿಂದ ಭಗವದ್ಗೀತೆಯನ್ನ ಉಡುಗೊರೆಯಾಗಿ ಕೊಟ್ಟು ಆಯ್ತು. ಹೀಗಿರುವಾಗ ಭಾರತ ಮತ್ತು ರಷ್ಯಾದ ಸ್ನೇಹ ಯಾವತ್ತಿಂದ ಶುರುವಾಗಿತ್ತು ಅಂತ ಎಷ್ಟೋ ಭಾರತೀಯರಿಗೆ ಗೊತ್ತಿಲ್ಲ. ಬನ್ನಿ, ಈ ಒಂದು ಭಾರತ ಮತ್ತು ರಷ್ಯಾದ ಸ್ನೇಹ, ಗೌರವ, ನಂಬಿಕೆ ಬಗ್ಗೆ ಒಂದು ಇತಿಹಾಸನೇ ಇದೆ. ಅದನ್ನ ಈ ಒಂದು ವಿಡಿಯೋ ಮೂಲಕ ನಾವಿವತ್ತು ಸಂಪೂರ್ಣವಾಗಿ ತಿಳಿದಿದ್ದೇವೆ. ಭಾರತ ಮತ್ತು ರಷ್ಯಾದ ಸ್ನೇಹ ಅಂತಿಂತ ಸ್ನೇಹ. ಇದು ದಶಕಗಳನ್ನೇ ದಾಟಿ ಬಂದ ಸ್ನೇಹ, ನಂಬಿಕೆಯನ್ನ ಉಳಿಸಿಕೊಂಡು ಬಂದಿರುವಂತಹ ಒಂದು ಅಮೂಲ್ಯವಾದಂತಹ ಬಂಧನ ಅಂತ ಹೇಳಿ ಕೂಡ ತಪ್ಪಾಗಿಲ್ಲ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಅಂದ್ರೆ 1947 ನಂತರ ಭಾರತ ರಷ್ಯಾ ಒಂದಾಗುವಂತ ಹಂತದಲ್ಲಿರುತ್ತೆ. ಆದ್ರೆ ಒಂದು ಮಟ್ಟಕ್ಕೆ ಒಂದಾಗಿರುತ್ತೆ. ಆದ್ರೆ 1950 ನಂತರ ಅದೇನಾಯ್ತೋ ಗೊತ್ತಿಲ್ಲ, ಭಾರತ ಮತ್ತು ರಷ್ಯಾ ತೀವ್ರವಾಗಿ ಒಂದಾಗಕ್ಕೆ ಶುರುವಾಗುತ್ತೆ. ಜಂಟಿಯಾಗಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥದ್ದನ್ನ ತೋರ್ಸಕ್ಕೆ ಶುರುವಾಗುತ್ತೆ. ಶೀತ ಸಮರದ ಸಂದರ್ಭದಲ್ಲಿ ಭಾರತ ಯಾವುದೇ ದೇಶಕ್ಕೂ ಜಗ್ಗೋದಿಲ್ಲ ಅಂತ ಅರಿತ ರಷ್ಯಾ ತನ್ನ ಶಕ್ತಿಯನ್ನ ತೋರಿಸೋದಕ್ಕೆ ಭಾರತ ಮುಂದೆ ಬರೋದಿಲ್ಲ. ಬದಲಿಗೆ ಭಾರತದ ಜೊತೆ ನಾನು ಕೂಡ ಸೇರಬೇಕು ಅನ್ನೋ ಒಂದು ಕಾರಣಕ್ಕೆ, ಒಂದು ಒಪ್ಪಂದಕ್ಕೆ, ಒಂದು ರೀತಿಯ ಸ್ನೇಹವನ್ನ ಬೆಳೆಸಲಿಕ್ಕೆ ರಷ್ಯಾ ಮುಂದಾಗುತ್ತೆ. ರಷ್ಯಾದ ಶಕ್ತಿ ಭಾರತಕ್ಕೆ ಇನ್ನಷ್ಟು ಗಟ್ಟಿಯಾದ ಶಕ್ತಿಯನ್ನು ನೀಡಕ್ಕೆ ಸಹಾಯಕವಾಗುತ್ತೆ. ಹೀಗೆ ಭಾರತ ಮತ್ತು ರಷ್ಯಾದ ಸ್ನೇಹ, ನಂಬಿಕೆ, ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಈ ಹೆಚ್ಚಾದ ನಂಬಿಕೆ ಮತ್ತು ಗೌರವವೇ ಒಂದು ಇತಿಹಾಸದ ಕಥೆಯಾಗುತ್ತೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಭಾರತ ಮತ್ತು ರಷ್ಯಾದ ಸಂಬಂಧ ಹೇಗಿದೆ, ಯಾಕೆ ಭಾರತ ಮತ್ತು ರಷ್ಯಾ ಸಂಬಂಧ ಇನ್ನೂ ಬಲಿಷ್ಠವಾಗಿ ಉಳಿದುಕೊಂಡಿದೆ, ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ. 2000 ಇಸವಿಯ ನಂತರ ಭಾರತ ರಷ್ಯಾ ಹೇಗಿತ್ತು ಬನ್ನಿ ನೋಡೋಣ. 2000 ಇಸವಿಯ ನಂತರ ಪುಟಿನ್ ಮತ್ತು ವಾಜಪೇಯಿ ಜಂಟಿ ಘೋಷಣೆಯಿಂದ ಇಂಡಿಯಾ ರಷ್ಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಹುಟ್ಟಿಕೊಂಡಿತು. 2010 ನಂತರ ಇದನ್ನ ಒಂದು ಮೇಲಕ್ಕೆ ಏರಿಸಲಾಯಿತು. ಅಂದ್ರೆ ಸ್ಪೆಷಲ್ ಅಂಡ್ ಪ್ರಿವಿಲೈಸ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಘೋಷಿಸಲಾಯಿತು. ವಾರ್ಷಿಕ ಶೃಂಗಸಭೆ, 2+2 ಮಂತ್ರಿ ಮಟ್ಟದ ಸಂವಾದ, ವಿಜ್ಞಾನ, ರಕ್ಷಣಾ, ಸಾಂಸ್ಕೃತಿಕ ಸಹಕಾರಗಳು ಇವು ಇಂದು ಭಾರತ ಮತ್ತು ರಷ್ಯಾ ಸಂಬಂಧಗಳ ಬೆನ್ನೆಲುಬಾಗಿದೆ. ಭಾರತ ಒಟ್ಟು ಮಿಲಿಟರಿ ಉಪಕರಣಗಳಲ್ಲಿ 60% ಹೆಚ್ಚು ರಷ್ಯಾ ಮೂಲದವು. S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್, Su-30 MKI ಯುದ್ಧ ವಿಮಾನ, T-90s ಎಂಬ ಅತಿ ಶಕ್ತಿಶಾಲಿ ಟ್ರಂಕ್, ಜಂಟಿ ನಿರ್ಮಿತ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ಷಿಪಣಿ ಮುಂತಾದ ಸೈನಿಕ ವ್ಯಾಯಾಮಗಳು ಎರಡು ದೇಶಗಳ ಮಿಲಿಟರಿ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತವೆ. ಇನ್ನು ಇಂಧನ ಮತ್ತು ಪರಮಾಣುಗಳ ವಿಷಯಗಳನ್ನ ತಿಳಿಯೋದಾದ್ರೆ ರಷ್ಯಾ ಮತ್ತು ಭಾರತದ ನಡುವೆ ಹೀಗಿದೆ. ರಷ್ಯಾ ಭಾರತಕ್ಕೆ ಅತ್ಯಂತ ಮುಖ್ಯ ಇಂಧನ ಪಾಲುದಾರಿಕೆಯನ್ನ ಮಾಡುತ್ತೆ. ಪರಮಾಣು ವಿದ್ಯುತ್ ಯೋಜನೆ ಇಂದು ಭಾರತ ರಷ್ಯಾ ಜಂಟಿ ಸಹಕಾರದ ಅತ್ಯಂತ ಪ್ರಮುಖ ಮತ್ತು ದೊಡ್ಡ ಯೋಜನೆ ಎಂದು ಪರಿಗಣಿಸಲಾಗಿದೆ. ಇಂಧನ ಕ್ಷೇತ್ರದಲ್ಲಿ ರಷ್ಯಾ ಭಾರತಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ತೈಲ ಮತ್ತು ಅನಿಲದ ನಂಬರ್ 1 ಪೂರೈಕೆದಾರವಾಗಿದ್ದು ಭಾರತದ ಇಂಧನ ಸುರಕ್ಷತೆಗೆ ಮಹತ್ವದ ಕಂಬವಾಗಿದೆ. ಇದರ ಜೊತೆಗೆ ಸಕಾಲಿನ್-1 ತೈಲ ಅನಿಲ ಯೋಜನೆಯಲ್ಲಿ ಭಾರತದ ಹೂಡಿಕೆ ವಿದೇಶಗಳಲ್ಲಿ ಭಾರತ ಪಡೆಯ ಅತ್ಯಂತ ಲಾಭದಾಯಕ ಮತ್ತು ವಿಶ್ವಾಸಾರ್ಹ ಉಪಕ್ರಮಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ. ಪರಮಾಣು ಕ್ಷೇತ್ರದಲ್ಲಿ ಹೊಸ 6 ರಿಯಾಕ್ಟರ್ಗಳು ಯೋಜನೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಎರಡು ದೇಶಗಳು ಈಗಾಗಲೇ ಒಪ್ಪಿಕೊಂಡಿವೆ. ಇದಿಷ್ಟು ಇಂಧನ ಮತ್ತು ಪರಮಾಣುಗಳ ವಿಚಾರವಾದರೆ ಇನ್ನು ವಿಜ್ಞಾನದ ಬಗ್ಗೆ ಇನ್ನೊಂದು ರೀತಿಯ ಹೆಜ್ಜೆಯನ್ನೇ ಇಟ್ಟಿದೆ. ಬನ್ನಿ, ಅದರ ಬಗ್ಗೆ ತಿಳಿತಾ ಹೋಗೋಣ. ಭಾರತ ರಷ್ಯಾ ಬಾಹ್ಯಾಕಾಶ ಸಂಬಂಧಗಳು 1975ರಲ್ಲಿ ಆರ್ಯಭಟ ಉಡಾವಣೆಗೂ ಮುಂಚೆ ಆರಂಭವಾಗಿದೆ. ಈಗ ಭಾರತದ ಗಗನ್ಯಾನ್ ಮಾನವ ಬಾಹ್ಯಾಕಾಶ ವಿಮಾನ ಯಶಸ್ವಿಗೆ ರಷ್ಯಾ ನೀಡುತ್ತಿರುವ ತಾಂತ್ರಿಕ ಮತ್ತು ತರಬೇತಿ ಸಹಕಾರ ಮಹತ್ವದ ಪಾತ್ರ ವಹಿಸಿದೆ. ಇದಕ್ಕಾಗಿ ಭಾರತ ರಷ್ಯಾ ವಿಜ್ಞಾನ ಸಹಕಾರ, ನ್ಯಾನೋ ತಂತ್ರಜ್ಞಾನ, ಕ್ವಾಂಟಮ್ ಸಂಶೋಧನೆ, ವಸ್ತು ವಿಜ್ಞಾನ ಮತ್ತು ಜೀವ ವಿಜ್ಞಾನ ಸೇರಿದಂತೆ ಹಲವು ಅತ್ಯಾಧುನಿಕ ಕ್ಷೇತ್ರಗಳಲ್ಲಿ ಜಂಟಿ ಸಂಶೋಧನೆಯೊಂದಿಗೆ ಮತ್ತಷ್ಟು ಬಲಪಡಿಸಲಾಗಿದೆ. ಇಷ್ಟು ಮಾತ್ರವಲ್ಲ, ಕೋವಿಡ್ ಸಮಯದಲ್ಲಿ ರಷ್ಯಾ ಮೊದಲ ಬಾರಿಗೆ ಭಾರತಕ್ಕೊಂದು ಲಸಿಕೆಯನ್ನು ಕೊಡುತ್ತೆ. ಅದನ್ನ ಹಾಕಿದ ನಂತರ ಎಷ್ಟೋ ಭಾರತೀಯರು ಚೇತರಿಸಿಕೊಂಡ. ನಾವಿಷ್ಟೆಲ್ಲ ಮಾತಾಡಿದ ನಂತರ ವ್ಯಾಪಾರ ಮತ್ತು ಆರ್ಥಿಕತೆಯ ಬಗ್ಗೆ ಕೂಡ ಮಾತಾಡ್ಬೇಕಾಗುತ್ತೆ. ಬನ್ನಿ, ರಷ್ಯಾ ಮತ್ತು ಭಾರತದ ಆರ್ಥಿಕತೆ ಮತ್ತು ವ್ಯಾಪಾರದ ಬಗ್ಗೆ ತಿಳಿಯೋಣ. 2023-24ರಲ್ಲಿ ಭಾರತ ರಷ್ಯಾ ವ್ಯಾಪಾರ 65.70 ಬಿಲಿಯನ್ ದಾಟಿದೆ. 2030ರಲ್ಲಿ 100 ಬಿಲಿಯನ್ ವ್ಯಾಪಾರ ಆಗ್ಬೇಕೆಂಬ ಗುರಿ ಇದೆ. ಪ್ರಮುಖ ಅಂಶಗಳೇನಂತ ಹೇಳಿದ್ರೆ, ರಷ್ಯಾದಿಂದ ಭಾರತಕ್ಕೆ ತೈಲ, ಅನಿಲ, ಕಲ್ಲಿದ್ದನ್ನ ಆಮದು ಮಾಡಲಾಗುತ್ತೆ. ಭಾರತದಿಂದ ರಷ್ಯಾಕ್ಕೆ ಔಷಧ, ಯಂತ್ರೋಪಕರಣಗಳು, ಚರ್ಮದಿಂದ ಮಾಡಿದ ವಸ್ತುಗಳನ್ನ ರಫ್ತು ಮಾಡಲಾಗುತ್ತೆ.
ತ್ಯಾಜ್ಯದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಿದೆ. ಇದನ್ನ ಸರಿಪಡಿಸಲು ಎರಡು ದೇಶಗಳು ಹೊಸ ಮಾರ್ಗವನ್ನ ಕೊಡುತ್ತಿದೆ. ಇನ್ನು ಭಾರತ ರಷ್ಯಾ ಬಹುಪಕ್ಷೀಯ ವೇದಿಕೆಗಳಲ್ಲೂ ಕೂಡ ತಮ್ಮ ಒಂದು ಬಾಂಧವ್ಯವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರೆ ಬ್ರಿಕ್ಸ್, SCO, G20 ವಿಶ್ವಸಂಸ್ಥೆಯಲ್ಲಿ ತಮ್ಮ ಜೊತೆಗಿರುವಂತಹ ಸ್ನೇಹ ಬಾಂಧವ್ಯವನ್ನ ತೋರಿಸುತ್ತೆ. ಒಂದೇ ವೇದಿಕೆಯಲ್ಲಿ ಇವರಿಬ್ಬರ ಮಾತುಕತೆಯನ್ನು ನೋಡೋದಕ್ಕೆ ಭಾರತೀಯರು ಕಾತುರದಿಂದ ಕಾಯ್ತಾ ಇರ್ತಾರೆ. ಇನ್ನು ಸಾಂಸ್ಕೃತಿಕ ಸಂಬಂಧಗಳ ಬಗ್ಗೆ ಮಾತನಾಡೋಣ. ರಷ್ಯಾದಲ್ಲಿ ಭಾರತದ ಯೋಗದ ಬಗ್ಗೆ ಭಾರಿ ಜನಪ್ರಿಯತೆ ಹೊಂದಿದೆ. ಭಾರತೀಯ ಸಿನಿಮಾಗಳು ರಷ್ಯಾದಲ್ಲಿ ತುಂಬಾನೇ ಫೇಮಸ್ ಆಗಿದೆ. ರಷ್ಯಾದಲ್ಲಿ ಭಾರತದ ಸಿನಿಮಾಗಳಿಗೆ ಫ್ಯಾನ್ಸ್ಗಳಿದ್ದಾರೆ. ಹಾಗಾದ್ರೆ ಭಾರತ ಮತ್ತು ರಷ್ಯಾಕ್ಕೆ ಯಾವುದೇ ರೀತಿಯ ಸವಾಲ್ಗಳಿಲ್ವಾ? ಸವಾಲ್ಗಳಿವೆ. ಅವನ್ನ ಯಾವ ರೀತಿ ನಿಭಾಯಿಸಿದ್ದಾರೆ ಅಂತ ಬನ್ನಿ ನೋಡೋಣ. ಭಾರತ ಅಮೆರಿಕ ಜೊತೆಗೂ ಸ್ನೇಹತನ ಬೆಳೆಸಿದೆ. ರಷ್ಯಾ ಚೀನಾದತ್ತ ಸ್ನೇಹತನ ಬೆಳೆಸಿದೆ. ನೋಡಿ, ಭಾರತ ಅಮೆರಿಕ ಜೊತೆಗೆ ಸ್ನೇಹತನ ಬೆಳೆಸಿರೋದ್ರಿಂದ ರಷ್ಯಾ ಕೋಪಗೊಂಡಿಲ್ಲ. ರಷ್ಯಾ ಚೀನಾದತ್ತ ಸ್ನೇಹತನ ಬೆಳೆಸಿದೆ ಅಂತ ಭಾರತ ಬೇಸರಗೊಂಡಿಲ್ಲ, ಕೋಪಗೊಂಡಿಲ್ಲ. ವ್ಯಾಪಾರದಲ್ಲಿ ಕೆಲವೊಂದು ಅಸಮತೋಲನಗಳು ನಡೀತದೆ. ಉಕ್ರೇನ್ ರಷ್ಯಾ ಯುದ್ಧದಿಂದ ಜಗತ್ತಿನಲ್ಲಿ ಒತ್ತಡ ಹೆಚ್ಚಾಗಿತ್ತು. ಅಮೆರಿಕ ನಿರ್ಬಂಧಗಳ ಭೀತಿ ಇದ್ರೂ ಎಲ್ಲ ಅಂಶಗಳ ನಡುವೆಯೂ ಭಾರತ ರಷ್ಯಾ ಸಂಬಂಧದಲ್ಲಿ ಬಿರುಕು ಬೀರದಂತೆ ಉಳಿದಿದೆ. ಇದಿಷ್ಟು ಆದ್ರೆ ಭವಿಷ್ಯದಲ್ಲಿ ಭಾರತ ಮತ್ತು ರಷ್ಯಾದ ಭವಿಷ್ಯ ಮುಂದಕ್ಕೆ ಹೇಗಿರಬಹುದು ಅನ್ನುವಂತ ಆಲೋಚನೆ ನಮಗೂ ನಿಮಗೂ ಇರುತ್ತೆ. ಯಾಕಂತ ಹೇಳಿದ್ರೆ ಭಾರತದ ಪ್ರಜೆಗಳಾಗಿರುವ ನಾವು ಭಾರತ ಮತ್ತು ರಷ್ಯಾದ ಮುಂದಿನ ದಿನಗಳು ಹೇಗಿರಬಹುದು ಅಂತ ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬನ್ನಿ, ಈ ಪ್ರಶ್ನೆ ಕೂಡ ಉತ್ತರ ಇದೆ, ಅದನ್ನ ತಿಳ್ಕೊಂಡು ಬರೋಣ. ಹೊಸ ತಂತ್ರಜ್ಞಾನ, ಖನಿಜಗಳು, ಡಿಜಿಟಲ್ ಕರೆನ್ಸಿ, ಬಾಹ್ಯಾಕಾಶ ಸಂಶೋಧನೆಗಳಿಗೆ ಹೊಸ ದಿಕ್ಕು ನೀಡುವುದು, ರಕ್ಷಣಾ ಸಹಕಾರದ ಜೊತೆಗೆ ಮಿಲಿಟರಿ ಉತ್ಪಾದನಾ, ಮೇಕ್ ಇನ್ ಇಂಡಿಯಾ ಮೂಲಕ ಹೆಚ್ಚಳ ಮಾಡುವುದು, ಮಧ್ಯ ಏಷ್ಯಾದಲ್ಲಿ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶಗಳಲ್ಲಿ ಜಂಟಿ ಕಾರ್ಯತಂತ್ರವನ್ನ ಮಾಡೋದು, ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ವಿಸ್ತರಣೆ ಮಾಡುವ ಪ್ಲಾನ್ ಕೂಡ ಇದೆ. ಈ ಮಾಹಿತಿಯನ್ನ ಭಾರತೀಯರಾಗಿ ನಾವು ತಿಳ್ಕೊಂಡಿರ್ಬೇಕು. ನಿಮ್ಮ ಅನಿಸಿಕೆ ಏನು? ಈ ವಿಡಿಯೋ ಮೂಲಕ ನೀವು ತಿಳಿದುಕೊಂಡಿರುವ ಮುಖ್ಯವಾದ ಅಂಶಗಳು ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.